Hello everyone, welcome back to my channel Sahitya Abhyasa Academy. In our previous class, we have introduced about introduction of Rudali, and now we have studied half of the story of Rudali. Now come to the point on scene 8. What has happened? How that Sanichari has lost so many lives, so many important person in their life. The husband, son, and the daughter-in-law who is ran from the house, and the mother-in-law, and also no the Harava. He is also ran from the home and joined in a circus. So this is how facing so many problems in her life and forget to cry on that because she didn't get a time to cry for that. Such consistently she loses so many lives in her life ಅಂತ ಹೇಳ್ಬೋದು. ಫೈನಲಿ ಬಿಕಿನಿಗೆ ಮೀಟ್ ಆಗ್ತಾಳೆ. ಎಸ್, ಬಿಕಿನಿಯ ಒಂದು ಜೀವನ ಕೂಡ ಜಸ್ಟ್ ಲೈಕ್ ಸನಿಚಾರಿಯ ಜೀವನ ಆಗಿ ಕಂಡುಬರ್ತದೆ. ಸೊ ಫೈನಲಿ ಹಾಗೆ ಲೈಫ್ ಲೀಡ್ ಮಾಡ್ತಿರ್ಬೇಕಾದ್ರೆ ರನ್ನಿಂಗ್ ಔಟ್ ಆಫ್ ಮನಿ ಅನ್ನೋದು ಅಂಶ ಕಂಡುಬರ್ತದೆ. ಸೊ ಅವ್ರ ಮನೆಗೋಸ್ಕರ ಏನು ಮಾಡಬೇಕು ಅನ್ನೋದ್ರಲ್ಲಿ ಮತ್ತೆ ಯಾರೀ ದುಲ್ಹನ್ ಅನ್ನೋದು ಒಂದು ಆಫರ್ ತೊಗೊಂಡು ಬರ್ತಾನೆ. ಏನು ಇದು ಹೈಯರ್ ಕ್ಲಾಸ್ದಲ್ಲಿ ಒಂದು ಜಮೀನ್ದಾರ್ ಕ್ಲಾಸಲ್ಲಿ ಆಯಿತು, ಮೀನ್ಸ್ ರಿಚ್ ಪೀಪಲ್ ಆಯಿತು, ಅವರ ಮನೆಯಲ್ಲಿ ಯಾರಾದರೂ ಡೆತ್ ಆಗಿದೆ ಅಂದರೆ ಅಲ್ಲಿ ಹೋಗಿ ಅಳುವಂಥದ್ದು ಒಂದು ಜಾಬ್ ಇದೆ. ದಟ್ ಈಸ್ ಮೋನರ್ಸ್, ಅಳುವಂಥರು. ದಟ್ ಈಸ್ ಪ್ರೊಫೆಷ್ನಲ್, ದಟ್ ಈಸ್ ರುಡಾಲಿ. ಸೊ ಆ ಒಂದು ಜಾಬಲ್ಲಿ ನೀವು ಜಾಯ್ನ್ ಆಗ್ರಿ ಬೈ ಪುಟ್ಟಿಂಗ್ ದ ಬ್ಲ್ಯಾಕ್ ಸ್ಟೋನ್, ಅಂದರೆ ಒಂದು ಬ್ಲ್ಯಾಕ್ ಕಲರ್ ಆಗಿರುವಂಥದ್ದು ಡ್ರೆಸ್ ಹಾಕೊಳ್ಳುವಂಥದ್ದಾಯಿತು, ಅದನ್ನು ಮಾಡುವಂಥದ್ದು. ಸೊ ಸನಿಚಾರಿ ಏನು ಹೇಳ್ತಾಳೆ, ನಾನು ರಿಲಿಜಿಯಸ್ ಇದ್ದೀನಿ, ಅದನ್ನೆಲ್ಲ ಮಾಡೋದಿಲ್ಲ ಅಂತ ಹೇಳಬೇಕಾದ್ರೆ, ಅದು ಅಲ್ಲದೆ ನನಗೆ ಅಳೋದೂ ಗೊತ್ತಿಲ್ಲ ಹೆಂಗೆ ಅಳಬೇಕೇನು ಅಂಥೇಳಿ. ಬಟ್ ದುಲ್ಹನ್ ಸಜೆಸ್ಟ್ ಏನು ಮಾಡ್ತಾರೆ, ನೋ ನೀಡ್ ಟು ಎಕ್ಸ್ಪ್ರೆಸ್ ಯುವರ್ ಓವರ್ ಸಾರೋ, ಜಸ್ಟ್ ಪ್ರಿಟೆಂಡ್ ಲೈಕ್ ಎ ಫೇಕ್ ಟಿಯರ್ಸ್ ಅನ್ನೋದ್ರ ಮೂಲಕ ಏನು ಮಾಡ್ತಾಳೆ ಹೇಳೋದ್ರ ಮೂಲಕ ಫೈನಲಿ ಬಿಕಿನಿ ಆ್ಯಂಡ್ ದುಲ್ಹನ್ ಏನು ಮಾಡ್ತಾರೆ, ಕನ್ವಿನ್ಸ್ ಮಾಡ್ತಾರೆ ಅಂತ ಹೇಳ್ಬೋದು. ವಾಟ್ ಹ್ಯಾಪನ್ ನೆಕ್ಸ್ಟ್? ದ ಕ್ರಿಯಾ ಸೆರೆಮನಿ ಫಾರ್ ಭೈರವ್ ಸಿಂಗ್. ಹೌದಲ್ಲ, ಭೈರವ್ ಸಿಂಗಿನಿಂದ ಒಂದು ಮರ್ಡರ್ ಆಗ್ತದೆ ತನ್ನ ಒಂದು ಸನ್ನಿಂದನೇ. ಹೇಳಿದಾನಲ್ಲ ಇಲ್ಲಿದೆ ಅಲ್ಲ, ಭೈರವ್ ಸಿಂಗ್ ವಿಲ್ ಹೋಸ್ಟ್ ಆ್ಯನ್ ಎಲಾಬ್ರೇಟ್ ಫಾರ್ ದ ಫಾದರ್ ಹಿ ಮರ್ಡರ್. ಅನ್ನೋವಂಗ್ಲಿ ಮರ್ಡರ್ ಅನ್ನೋದು ಕಂಡು ಬರ್ತದಲ್ಲ, ಅದ್ರ ಮೇಲೆ ಇವನು ಏನು ಮಾಡ್ತಾನೆ, ಫ್ಯೂನರಲ್ ಅರೇಂಜ್ ಮಾಡ್ತಾನೆ. ಅಲ್ಲಿ ಇವರೆಲ್ಲರೂ ಹೋಗಿ ಅಳಬೇಕು. ದ ಎಕ್ಸ್ಟ್ರಾವೇಗೆನ್ಸ್ ಆಫ್ ಇಟ್ ಈಸ್ ಸ್ಟ್ರೈಕಿಂಗ್ ಓಕೆನಾ. extravagant of his psyching. Wait a second. So many resources, spending so much money. ಹೌದಾ, ಬಹಳಷ್ಟು ಮನಿನ ಏನು ಮಾಡ್ತಾನೆ ಇವನು ಸ್ಪೆಂಡ್ ಮಾಡ್ತಾನೆ. ಯಾವುದಕ್ಕೆ? ಫ್ಯೂನರಲ್ ಸೆರೆಮನೀಸ್ಗೆ. ಓಕೆನಾ. ಸ್ಟ್ರೈಕಿಂಗ್ ಬಿಜುವಾ ಟ್ರೈಸ್ ಆ್ಯಂಡ್ ಸಕ್ಸೀಡೆಡ್ ಇನ್ ಸಿಪ್ಹೋನಿಂಗ್ ಆಫ್ ದ ವೆಲ್ತ್ ಆನ್ ಇನ್ ಡಿಸ್ಪ್ಲೇ ಎಟ್ ದ ಫ್ಯೂನರಲ್. ಮಧುವಾ ಸಿಂಗ್ ಈಸ್ ಅನಾಯ್ಡ್ ದಟ್ there are only 3 mourners, wants more prostitutes to be hired as mourners. ನೋಡ್ರಿ, ಇಲ್ಲಿ ಮಧುವಾ ಸಿಂಗ್ ಅನ್ನೋದು ಏನು ಇವ್ರ ಕುಟುಂಬಕ್ಕೆ ಬಿಲಾಂಗ್ ಆಗಿದ್ದಾನಲ್ಲ, ಅವ್ನು ನೋಡ್ತಾನೆ. ಬಟ್ ದೇ ವೇರ್ ಓನ್ಲಿ 3 mourners. No, I want more. Bring from the mourners from the prostitute. Hire them. ಪ್ರಾಸ್ಟಿಟ್ಯೂಟ್ಸನ್ನ ಕಲೆಕ್ಟ್ ಮಾಡಿಕೊಡ್ರಿ, ಮೀನ್ಸ್ ಆ ಒಂದು ಗ್ರೂಪ್ ಆಫ್ ವುಮೆನನ್ನು ಕರ್ಕೊಂಡು ಬನ್ನಿ, ಅವರು ಕೂಡ ಮಾರ್ನ್ ಮಾಡಿ. ಬಿಕಾಸ್ ಈ ಒಂದು ಏನು ಭೈರವ್ ಸಿಂಗಿನ ಒಂದು ಮರಣ ಏನು ಕಂಡು ಬಂದಿದೆಯಲ್ಲ, ನಮ್ಮ ರೈಟ್, ಅದು ಏನಾಗಿರ್ಬೇಕ್ರಿ, ಬಹಳಷ್ಟು ಎಕ್ಸ್ಟ್ರಾವ್ಯಾಗೆಂಟ್ ಮೀನ್ಸ್ ಅತಿಯಾಗಿ ಖರ್ಚು ಮಾಡೋದ್ರ ಮೂಲಕ ಈ ಒಂದು ಸಂಸ್ಕಾರದ ಕ್ರಿಯೆಯನ್ನು ಕೈಗೊಳ್ತಾ ಇದ್ದೀವಿ. ಸೊ ಬ್ರಿಂಗ್ ಫ್ಯೂ ಮೋರ್ ಅಂದರೆ ಮೆನಿ ಮೋರ್ ಪ್ರಾಸ್ಟಿಟ್ಯೂಟ್ಸ್ ಆ್ಯಂಡ್ ಹೈರ್ ದೆಮ್ ಆ್ಯಸ್ ಎ ಮೋನರ್ಸ್ ಅಂತ ಹೇಳ್ತಾನೆ. ದ ಠಾಕೂರ್ಸ್ ಫೈಂಡ್ ದ ಪರ್ಫಾರ್ಮೆನ್ಸ್ ಆಫ್ ದ ಪ್ರಾಸ್ಟಿಟ್ಯೂಟ್ ಆ್ಯಸ್ ದ ಮೋನರ್ಸ್ ವೆರಿ ಅನ್ಸ್ಯಾಟಿಸ್ಫ್ಯಾಕ್ಟರಿ. ಬಟ್ ಠಾಕೂರ್ ಏನು ಹೇಳ್ತಾ ಇದ್ದಾನೆ, ನೋ, ಯಾರು ಪ್ರಾಸ್ಟಿಟ್ಯೂಟ್ ಬಂದು ಅಳೋದು ಅದು ನನಗೆ ಯಾಕೋ ಸ್ಯಾಟಿಸ್ಫೈಡ್ ಅಂತ ಇಲ್ಲ ಅಂತ ಹೇಳ್ತಾನೆ. ಸನಿಚಾರಿ ಆ್ಯಂಡ್ ಬಿಕಿನಿ ಗೆಟ್ ಪೇಡ್ ಹ್ಯಾಂಡ್ಸಮ್ಲಿ ಫಾರ್ ಮಾರ್ನಿಂಗ್ ವಿತ್ ದ ಅಥೆನ್ಸಿಟಿ. ನೋಡ್ರಿ, ಇಲ್ಲಿ ಸನಿಚಾರಿ ಮತ್ತು ಬಿಕಿನಿ ಏನು ಮಾಡ್ತಾರೆ, ಆ ಒಂದು ಮಾರ್ನಿಂಗ್ದಲ್ಲಿ ಬಹಳಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನೋದು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದರಿಂದ ಅವರು ಭಾಳಷ್ಟು ಹ್ಯಾಂಡ್ಸಮ್ಲಿ ಮೀನ್ಸ್ ಭಾಳಷ್ಟು ದುಡ್ಡನ್ನು ಅವನು ಅರ್ನ್ ಮಾಡಿದ್ದಾರೆ. ಅಂದ್ರೆ ನೋ ದೆ ಗಾಟ್ ದ ವೇ ಟು ಅರ್ನ್ ದ ಮನಿ ಅಂತ ಹೇಳ್ಬೋದು. ದ ಔರಾ ಆಫ್ ಆ್ಯಕ್ಚುವಲ್ ಸ್ಯಾಡ್ನೆಸ್ ಹೇಳಬೇಕಾದ್ರೆ ಏನ್ರಿ, ದಟ್ ಈಸ್ ಸಾರಿ ಫಾರ್ ದಟ್. ಸೊ ಹೇಳಬೇಕಾದ್ರೆ ಆ್ಯಕ್ಚುವಲ್ ಸ್ಯಾಡ್ನೆಸ್ ಈಸ್ ಕ್ರಿಯೇಟೆಡ್ ಎಟ್ ದ ಫ್ಯೂರಾ ಅಂತ ಹೇಳ್ಬೋದು. ವೇಟ್ ಎ ಸೆಕೆಂಡ್. ಅವ್ರ ಅಂತ ಹೇಳಿದ್ರೆ ಇದು ಒಂದು ಫೀಲಿಂಗ್ ಆಯಿತು, ಅಟ್ಮಾಸ್ಫಿಯರ್ ಆಯಿತು. ನೋಡ್ರಿ, ದ ಅಟ್ಮಾಸ್ಫಿಯರ್ ಆಫ್ ಆ್ಯಕ್ಚುವಲ್ ಸ್ಯಾಡ್ನೆಸ್ ಈಸ್ ಕ್ರಿಯೇಟೆಡ್ ಎಟ್ ದ ಫ್ಯೂನರಲ್. ನೋಡ್ರಿ, ಅಂದರೆ ಕಂಪ್ಲೀಟ್ ಅದು ಸ್ಯಾಡ್ನೆಸ್ ಎಷ್ಟು ಇರ್ತದೆ ಒಬ್ಬರು ಸತ್ತರೆ, ಆ ಥರದ ಕ್ರಿಯೇಷನ್ ಸನಿಚಾರಿ ಮತ್ತು ಯಾರು ಬಿಕಿನಿ ವಿತ್ ಅ ಫ್ಯೂ ಲೇಡೀಸ್ ಅದ್ರಲ್ಲಿ ಏನಾಯ್ತು ರೀ
ಕ್ರಿಯೇಟೆಡ್ ಆಗಿದೆ ಅಂತ ಹೇಳಿದೆ. ಇದರಿಂದ ಠಾಕೂರ್ ಭಾಳಷ್ಟು ಹ್ಯಾಪಿ ಆಗಿಬಿಡ್ತಾನೆ ಅಂತ ಹೇಳ್ಬೋದು. ನೆಕ್ಸ್ಟ್ ಸನಿಚಾರಿ ಆ್ಯಂಡ್ ಬಿಕಿನಿ ಆರ್ ಡೂಯಿಂಗ್ ಬೆಟರ್ ದೆನ್ ಬಿಫೋರ್. ಡೇ ಬೈ ಡೇ ಅವ್ರು ಏನು ಮಾಡ್ತಾ ಇದ್ದಾರೆ, ಒಳ್ಳೆಯದಾಗಿರುವಂಥ ಮಾರ್ನಿಂಗ್ಸನ್ನು ಕೈಗೊಳ್ತಾ ಇದ್ದಾರೆ. ದೇ ಹ್ಯಾವ್ ಬೀನ್ ಏಬಲ್ ಟು ಗೆಟ್ ಅ ಲಾಟ್ ಆಫ್ ಗುಡ್ ಫುಡ್ ಆ್ಯಂಡ್ ಅ ಮನಿ ವರ್ಕಿಂಗ್ ಆ್ಯಸ್ ಎ ರೊಡಾಲೀಸ್. ನೋಡ್ರಿ, ಅವ್ರ ಜೀವನದಲ್ಲಿ ಬೀಯಿಂಗೇ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಲೈಫ್ ಲೀಡ್ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಸಕ್ಸಸ್ ಅನ್ನೋದು, ಒಳ್ಳೆ ಫುಡ್ ಅನ್ನೋದು, ಒಳ್ಳೆ ಮನಿ ಅನ್ನೋದು ಸಿಗ್ತಿರ್ಲಿಲ್ಲ. ವೆನ್ ದೇ ಟರ್ನ್ ಆ್ಯಸ್ ಎ ರುಡಾಲಿ, ಒಂದು ಏನು ರುಡಾಲಿಯ ಒಂದು ಪ್ರೊಫೆಷ್ನಲ್ ತೊಗೊಂಡಿದ್ದ ತಕ್ಷಣ ಅವ್ರ ಲೈಫಲ್ಲಿ ಒಂದು ಸ್ವಲ್ಪ ರಿಲೀಫ್ ಅನ್ನೋದು ಕಂಡು ಬರ್ತಾ ಇತ್ತು. ದಟ್ ಈಸ್ ಗುಡ್ ಫುಡ್ ಅಂತ ಹೇಳ್ಬೋದು. ಮನಿ ವರ್ಕಿಂಗ್ ಆ್ಯಂಡ್ ಆಲ್ಸೋ ನೋಡ್ರಿ, ದೆ ಗೆಟ್ ಪೇಡ್ ಇನ್ ಎ ಕೈಂಡ್ ಟು ಕ್ಲಾತ್ಸ್ ಆ್ಯಂಡ್ ಎ ಗ್ರೇನ್ಸ್. ನೋಡ್ರಿ, ಪೇಡ್ ಮನಿ ಕೂಡ ಕೊಡ್ತಾ ಇದ್ದಾರೆ, ಮತ್ತು ಕ್ಲಾತ್ಸ್ ಮತ್ತು ಗ್ರೇನ್ಸ್ ಕೂಡ ಅವರು ಪಡಿತಾ ಇದ್ದಾರೆ. ನಾಥುನಿ ಸಿಂಗ್ ಸ್ಪೆಂಟ್ 3 lakh, ರೈಟ್, 30,000 rupees ಆನ್ ಈಸ್ ಮದರ್ಸ್ ಫ್ಯೂನರಲ್. ನೋಡ್ರಿ, ನಾಥುನ್ ಸಿಂಗ್ ಕೂಡ ತನ್ನ ಮದರನ್ನ ಕಳ್ಕೊಂಡಿದ್ದಾಗ ಅಗೇನ್ ಮಾರ್ನಿಂಗ್ಸನ್ನ ಕರಿಬೇಕಲ್ಲ, ಆ ಮೂಮೆಂಟಲ್ಲಿ ಅವನು ಏನು ಮಾಡ್ತಾನೆ, 30,000 ಸ್ಪೆಂಡ್ ಮಾಡ್ತಾನೆ. ಡ್ಯೂರಿಂಗ್ ದಟ್ ಟೈಮ್ ಇಟ್ಸ್ ನಾಟ್ ಎ ಸಿಂಪಲ್ ಅಮೌಂಟ್, ಶಾರ್ಟ್ ಅಮೌಂಟ್ ಅಂತ ಹೇಳ್ಬೋದು. ಹಿ ಗಾಟ್ 30 lakhs ಬೈ ವೇ ಆಫ್ ಇನ್ಹೆರಿಟೆನ್ಸ್. ನೋಡ್ರಿ, ತನ್ನ ಒಂದು ಇನ್ಹೆರಿಟೆನ್ಸ್ ಪ್ರಾಪರ್ಟಿಯಿಂದ ಅವನಿಗೆ ಎಷ್ಟು 30 lakhs ಸಿಕ್ಕಿರ್ತದೆ. ಅದರಲ್ಲಿ 30,000, ರೈಟ್, ಸಾರಿ 30,000 ಏನು ಆಗ್ತದೆ ರೀ, ಅಮೌಂಟ್ ಸಿಗ್ತದೆ ಅಂತ ಹೇಳ್ಬೋದು. ಸನಿಚಾರಿ ನೋಸ್ ಹೌ ದ ರಿಚ್ ಸ್ಕೀಮ್ಸ್ ಆ್ಯಂಡ್ ಸ್ಪ್ಲರ್ಜರ್ಸ್. ಎಸ್, ನೋಡ್ರಿ, ಸ್ಪ್ಲರ್ಜರ್ಸ್ ಅಂತ ಹೇಳಿದರೆ ಹೇಳಬೇಕಾದ್ರೆ ಸ್ಪೆಂಡ್ ಆಫ್ ಲಾಟ್ ಆಫ್ ಮನಿ ಆ್ಯಂಡ್ ಆನ್ ದೇರ್ ಡಿಯರ್ ಒನ್ಸ್ ಫ್ಯೂನರಲ್. ಸನಿಚಾರಿ ನೋಸ್ ಹೌ ದ ರಿಚ್ ಸ್ಕೀಮ್ಸ್ ಅಂತ ಹೇಳಬೇಕಾದ್ರೆ ಯಾರು ಲಿಟಲ್ ಮನಿ, ಸನಿಚಾರಿಗೆ ಗೊತ್ತಾಯಿತು ಅಮೌಂಟ್ ಅನ್ನೋದು ಯಾವ ಥರ ಸ್ಪೆಂಡ್ ಮಾಡ್ತಾರೆ, ಯಾವ ಥರ ಅತಿಯಾಗಿ ಖರ್ಚು ಮಾಡ್ತಾರೆ. ಲಿಟಲ್ ಅಮೌಂಟ್ ಆ್ಯಂಡ್ ಹೆವಿ ಅಮೌಂಟ್, ದೇ ಡಿಯರ್ ಒನ್ಸ್, ಯಾರು ಆತ್ಮೀಯರಿರ್ತಾರೆ ಎಷ್ಟು ಪ್ರಮಾಣದ ಅಮೌಂಟ್ ಅವ್ರ ಮೇಲೆ ಖರ್ಚು ಮಾಡ್ತಾರೆ ಅನ್ನೋದು ಅವಳಿಗೆ ಗೊತ್ತಾಯಿತು. ಆತ್ಮೀಯರಿದ್ದರೂ ಬಹಳಷ್ಟು ದುಡ್ಡನ್ನು ಖರ್ಚು ಮಾಡಿ ಒಂದು ಗ್ರ್ಯಾಂಡ್ ಸೆರೆಮನಿ ಕೈಗೊಳ್ಳೋದ್ರ ಮೂಲಕ ಫ್ಯೂನರಲ್ಸ್ ಕೈಗೊಳ್ಳೋವಂಥದ್ದಾಯಿತು. ಯಾರಾದರೂ ದೂರದಲ್ಲಿ ಯಾರಾದರೂ ಸತ್ತಿದ್ದಾರೆ ಅಂತ ಹೇಳಿದ್ರೆ, ಡೆತ್ ಆಗಿದ್ದಾರೆ ಅಂದರೆ ಕಡಿಮೆ ಪ್ರಮಾಣದ ಅಮೌಂಟ್ ಖರ್ಚು ಮಾಡೋದು, ಈ ಒಂದು ಅಂಶ ಅವಳಿಗೆ ಗೊತ್ತಾಯಿತು. ಸೊ ಒನ್ ಯೂಸ್ ಟು ಡಾಲ್ಡಾ ಇನ್ಸ್ಟೆಡ್ ಆಫ್ ಘೀ ಫಾರ್ ಕ್ರೀಮೇಟಿಂಗ್ ಹೀಸ್ ಫಾದರ್. ನೋಡ್ರಿ, ಹೀಸ್ ಫಾದರ್. ನೋಡ್ರಿ, ಅಗೇನ್ ಇಲ್ಲಿ ಒನ್ ಹ್ಯಾಸ್ ಟು ಯೂಸ್ ಡಾಲ್ಡಾ ಅಂದರೆ ಇವಾಗೇನು ಡಾಲ್ಡಾ ಅನ್ನೋದು ಒಂದು ಇಂಗ್ರೀಡಿಯೆಂಟ್ ಬರ್ತದೆ ನೋಡ್ರಿ, ಕುಕಿಂಗ್ ಇಂಗ್ರೀಡಿಯೆಂಟ್ ಬರ್ತಾ ಇದೆಯಲ್ಲ, ಅದನ್ನು ಯೂಸ್ ಮಾಡೋದಕ್ಕಿಂತ ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಘೀ ಯೂಸ್ ಮಾಡ್ತಾ ಇದ್ದಾರೆ. ಫಾರ್ ಕ್ರಿಮೇಟಿಂಗ್ ಹಿಸ್ ಫಾದರ್, ತನ್ನ ಫಾದರಿನ ಒಂದು ಮರಣದ ಮೇಲೆ ಅಂತ ಹೇಳ್ಬೋದು. ಸೊ ನೋಡ್ರಿ, ಕೆಲವೊಬ್ಬರು ವ್ಯಕ್ತಿಗಳು ಕಂಡುಬರ್ತಾರೆ, ಪೊಲಿಟಿಷಿಯನ್ಸ್ ಆಯಿತು ಅಥವಾ ಗ್ರೇಟ್ ರೈಟರ್ಸ್ ಆಯಿತು. ಹಿಂದೆ ಫಿಲ್ಮ್ ಆ್ಯಕ್ಟರ್ದಲ್ಲಿ ಶ್ರೀದೇವಿ ಇದ್ದಾಳೆ. ಶ್ರೀದೇವಿನ ಒಂದು ಮರಣ ಆದಮೇಲೆ ಗಂಧದ ಒಂದು ಕಟ್ಟಿಗೆ ಮೇಲೆ ತುಪ್ಪವನ್ನು ಹಾಕೋದ್ರ ಮೂಲಕ ಅವಳಿಗೆ ಬಹಳಷ್ಟು ಬ್ಯೂಟಿಫುಲ್ ಆಗಿ ಡೆಕೋರೇಷನ್ ಮಾಡೋದ್ರ ಮೂಲಕ ಒಂದು ಅಂತ್ಯಕ್ರಿಯೆ ಮಾಡ್ತಾರೆ. ಸಚ್ ಕೈಂಡ್ ಆಫ್ ಎ ಥಿಂಗ್ ನಾವು ಇಲ್ಲಿ ಅಬ್ಸರ್ವೇಷನ್ ಮಾಡ್ಬೋದು. ಸಮ್ ಟ್ರೈ ಟು ಹ್ಯಾಗಲ್ ವಿತ್ ಸನಿಚಾರಿ ಆ್ಯಂಡ್ ಬಿಕಿನಿ. ದ್ಯಾಟ್ ಒಂದು ಪ್ರಕಾರದ ಆರ್ಗ್ಯುಮೆಂಟ್ ಏನು, ಮಿಸ್ರಿ ಮೋಕ್ಸ್ ಸನಿಚಾರಿ ಫಾರ್ ನಾಟ್ ಕ್ರೈಯಿಂಗ್ ಎಟ್ ದ ಡೆತ್ಸ್ ಆಫ್ ಹರ್ ಓನ್ ಲವ್ಡ್ ಒನ್ಸ್. ನೋಡ್ರಿ, ಇಲ್ಲಿ ಮಿಸ್ರಿ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ, ಸನಿಚಾರಿ ಎಷ್ಟು ಅಳ್ತಾ ಇದ್ದಾಳೆ ನೋಡು, ಬೇರೊಬ್ಬರ ಒಂದು ಡೆಡ್ ಬಾಡಿ ನೋಡಿ, ತನ್ನ ಓನ್ ಲವ್ಡ್ ಏನು ಪರ್ಸನ್ಸ್ಗಳು ಕಂಡು ಬಂದಿದ್ರಲ್ಲ, ಹಸ್ಬೆಂಡ್ ಆಯಿತು, ಮಗ ಆಯಿತು, ಮೊಮ್ಮಗ ಮಗ ಆಯಿತು, ಅವನ ಮೇಲೆ ಇವಳು ಹತ್ತಿಲ್ಲ, ಇಲ್ಲಿ ಎಷ್ಟು ಅಳ್ತಾ ಇದ್ದಾಳೆ ಅಂಥೇಳಿ ಏನು ಮಾಡ್ತಾನೆ, ಮೋಕ್ಸ್ ಮಾಡ್ತಾನೆ, ಹೀಯಾಳಿಸ್ತಾನೆ ಅಂತ ಹೇಳ್ಬೋದು. ಆ ಮೂಮೆಂಟ್ ಒಳಗೆ ಅಳಬೇಕನ್ನೋದು ಟೈಮೇ ಸಿಕ್ಕಿರಲಿಲ್ಲ. ಅದು ಅಲ್ಲದೆ ಈ ಅಳು ಒಂದು ಫೇಕಾಗಿ ಅಳು ಕಂಡುಬರ್ತಾ ಇತ್ತು ಅಂತ ಹೇಳ್ಬೋದು. ಆ ಠಾಕೂರ್ ಆ್ಯಂಡ್ ವಿಸಿಟ್ ಸನಿಚಾರಿ ಟು ಆಸ್ಕ್ ಹರ್ ಟು ಮೌನ್ ಎಟ್ ಹರ್ ಫಾದರ್ಸ್ ಇಂಪೆಂಡಿಂಗ್ ಡೆತ್. ನೋಡ್ರಿ, ಠಾಕೂರಾಯನ್ ಬರ್ತಾಳೆ, ನನ್ನ ಫಾದರ್ ಡೆತ್ ಆಗಿದ್ದಾರೆ, ಅವ್ರ ಮೇಲೆ ಜೋರಾಗಿ ಹೇಳುವಂಥದ್ದು ಅಂಶ ಕೈಗೊಳ್ಳು. ಶೀ ಈಸ್ ಫ್ರಾಮ್ ದ ಅನದರ್ ವಿಲೇಜ್ ಇಂಡಿಕೇಟ್ಸ್ ಹೌ ಸನಿಚಾರಿ ಈಸ್ ನೋ ಬಿಕಮಿಂಗ್ ಅ ಫೇಮಸ್ ಆಲ್ ಓವರ್. ನೋಡ್ರಿ, ಇದು ನಡೆದಿದ್ದು ಅನದರ್ ವಿಲೇಜಲ್ಲಿ, ಬಟ್ ಅಲ್ಲಿವರೆಗೆ ಅವಳಿಗೆ ಒಂದು ಫೇಮಸ್ ಆಗ್ಬಿಟ್ರು. ಯಾವ ಥರ, ಎಸ್, ಅಳುವಂಥ ವಿಷಯ ಬಂದಿದೆ ಅಂದರೆ ಸನಿಚಾರನ್ ಕರೀರಿ, ಶಿ ವಿಲ್ ಕ್ರೈ ವೆರಿ ವೆಲ್. ಎಸ್, ಅವಳು ಒಂದು ಏನಂತಾರೆ, ಅದು ಒಂದು ಫೆಸ್ಟಿವಲ್ ಥರ ಅಳುವಂಥ ರೀತಿಯಲ್ಲಿ ಕ್ರಿಯೇಟ್ ಮಾಡಿಬಿಡ್ತಾಳೆ ಅನ್ನೋದನ್ನು. ಸೊ ಆ ಮೂಮೆಂಟಲ್ಲಿ ಠಾಕೂರಾಯನ್ ಅವಳಿಗೆ ಕರೀತಾಳೆ ಅಂತ ಹೇಳ್ಬೋದು. ದ ಡಾಟರ್ ವಾಂಟ್ಸ್ ದ ಕ್ರಿಯಾ ಸೆರೆಮನಿ ಟು ಬಿ ಸೋ ಎಕ್ಸ್ಟ್ರಾವೆಗೆಂಟ್, ಹೈಲಿ ಎಕ್ಸ್ಪೆಂಡಿಚರ್ ಹೊಂದಿರಬೇಕು, ಭಾಳಷ್ಟು ಅಮೌಂಟನ್ನು ಖರ್ಚು ಮಾಡ್ತಾ ಇದ್ದಾಳೆ ಯಾರು, ಡಾಟರ್, ತಂದೆ ಮೇಲೆ. ದಟ್ ಇಟ್ ಈಸ್ ಬಿಕಮ್ ಎ ಸ್ಟ್ಯಾಚ್ಯೂ ಸಿಂಬಲ್. ನೋಡ್ರಿ, ಅದೊಂದು ಸಿಂಬಲ್ ಆಗಿ ಹೊರ ಬಂದಿರಬೇಕು. ಅದೆಲ್ಲ ಡಾಲ್ಡಾ ಸರಿಸಿ ಗೀ ಒಂದು ಹಾಕೋದ್ರ ಮೂಲಕ ಕ್ರಿಮಿಷನ್ ಕೈಗೊಳ್ಳುವಂಥದ್ದು. ಇಟ್ಸ್ ನಾಟ್ ಬರೀಡ್, ಇಟ್ ಈಸ್ ಕ್ರಿಮಿಷನ್. ಬರೀಡ್ ಅಂತ ಹೇಳಿದ್ರೆ ಹೂಳುವುದು,
ಕ್ರಿಮೇಷನ್ ಅಂತ ಹೇಳಿದ್ರೆ ಸುಡುವಂಥದ್ದು. ದ ರಿಚ್ ಡೋಂಟ್ ಸ್ಪೆಂಡ್ ಅ ಫ್ರಾಕ್ಷನ್ ಆಫ್ ದ ಅಮೌಂಟ್ ದೇ ಸ್ಪ್ರಂಜ್ ಇನ್ ಎ funerals to try and treat the ones who are sick and dying. ನೋಡ್ರಿ, the rich don't spend a fraction of the amount they sprung in a funerals to try and treat the ones who are sick and dying. ನೋಡ್ರಿ, ಇವರು ರಿಚ್ ಕೂಡ ಯಾವ ಥರ ಸ್ಪೆಂಡ್ ಮಾಡ್ತಿರ್ಲಿಲ್ಲ ಅಂದರೆ ಯಾರಾದರೂ ಸಿಕ್ಕಿದ್ದಾರೆ, ಡೈಯಿಂಗ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಅಷ್ಟೊಂದು ದುಡ್ಡು ಖರ್ಚು ಮಾಡ್ತಿರ್ಲಿಲ್ಲ. ಬಟ್ ಹತ್ತಿರದಲ್ಲಿರುವಂಥದ್ದು ಮದರ್ ಆಯಿತು, ಫಾದರ್ ಆಗಿದ್ದಾರೆ ಅಂದರೆ ಭಾಳಷ್ಟು ಅಮೌಂಟ್ ಅನ್ನೋದನ್ನ ಸ್ಪೆಂಡ್ ಮಾಡ್ತಿದ್ರು ಅಂತ ಹೇಳ್ಬೋದು. ದ ಸಿಕ್ ಆರ್ ಆಫನ್ ಜಸ್ಟ್ ಎಂಟ್ರಸ್ಟೆಡ್ ಟು ದ ಕೇರ್ ಆಫ್ ಲೋವರ್ ಕಾಸ್ಟ್ ಆ್ಯಂಡ್ ಸರ್ವೆಂಟ್ಸ್ ಇನ್ ದೇರ್ ಫೈನಲ್ ಡೇಸ್. ನೋಡ್ರಿ, ಯಾರಾದರೂ ಸಿಕ್ಕಾಗಿದ್ದಾರೆ, ಲೋವರ್ ಕಾಸ್ಟಿಂದ ಯಾರಾದರೂ ಸತ್ತಿದ್ದಾರೆ ಅಂದರೆ ಕಡಿಮೆ ಮಟ್ಟದಲ್ಲಿ ದುಡ್ಡು ಖರ್ಚು ಮಾಡಿ ಅವ್ರಿಗೆ ಒಂದು ಅಂತ್ಯಕ್ರಿಯೆ ಅನ್ನೋದು ಕಂಡುಬರ್ತಾ ಇತ್ತು. ನೋ ಕಾಸ್ಟ್ ಪೊಲ್ಯೂಷನ್ ಇನ್ ದೀಸ್ ಕೇಸಸ್. ಸೊ ಹಿಪೋಕ್ರಸಿ. ದ ಠಾಕುರೈನ್ ಟೆಲ್ಸ್ ದೆಮ್ ಹೌ ಶಿ ವಾಸ್ ಅಬ್ಯೂಸ್ಡ್ ಫಾರ್ ಗಿವಿಂಗ್ ದ ಬರ್ತ್ ಟು ಎ ಡಾಟರ್. ಸೊ ಹರ್ ಹಸ್ಬೆಂಡ್ ಮ್ಯಾರಿಡ್ ಅಗೇನ್ ಬಿಕಾಸ್ ಆಫ್ ದಿಸ್. ನೋಡ್ರಿ, ನೆಕ್ಸ್ಟ್ ಠಾಕುರೈನ್ ಒಂದು ಕಡೆ ಹೇಳ್ತಾ ಇದ್ದಾರೆ, ಏನು, ಶಿ ವಾಸ್ ಅಬ್ಯೂಸ್ಡ್ ಫಾರ್ ಗಿವಿಂಗ್ ಅ ಬರ್ತ್ ಅಂದರೆ ಹೆಣ್ಣಾಗಿ ಹುಟ್ಟಿದೋಸ್ಕರನೇ ಅವಳಿಗೆ ಬಹಳಷ್ಟು ಠಾಕುರೈನ್ಗೆ ಮಾತು ಬಂದಿತ್ತು. ಸೊ ಅದಕ್ಕೆ ಹಸ್ಬೆಂಡ್ ಆದನು ಅನದರ್ ಮ್ಯಾರಿಡ್ ಮಾಡ್ಕೊಂಡಿದ್ದಾನೆ ಫಾರ್ ಗೆಟಿಂಗ್ ಅ ಬಾಯ್, ಸನ್ ಅಂತ ಹೇಳ್ಬೋದು. ನೋ ಹರ್ ಫಾದರ್ಸ್ ಫ್ಯುನರಲ್ ಶಿ ವಾಂಟ್ಸ್ ಟು ರಿಯಲಿ ಶೋಕೇಸ್ ಹರ್ ಕ್ಲಾಟ್ ಥ್ರೋ ಹರ್ ಎಕ್ಸ್ಟ್ರಾವೇಗೆನ್ಸ್ ಶೋ. ಸೊ ಶಿ ಪೇಸ್ ದ ಆರ್ಬಿಟೆಂಟ್ ಅಮೌಂಟ್ ಟು ಸನಿಚಾರಿ. ನಮ್ಮ ಫಾದರ್ ಇವತ್ತು ಡೆತ್ ಆಗಿದ್ದಾರೆ, ಅವರಿಗೆ ಬ್ಯೂಟಿಫುಲ್ ಆಗಿ ಅಂದರೆ ಭಾಳಷ್ಟು ಅಳೋದ್ರ ಮೂಲಕ ಅವ್ರನ್ನ ಮೀನ್ಸ್ ಆ ಒಂದು ಪರ್ಟಿಕ್ಯುಲರ್ ಪ್ಲೇಸನ್ನ ಎಷ್ಟು ಹತ್ತಿದ್ದಾರೆ ಅನ್ನೋದು ಅಂಶ ಅವ್ರಿಗೆ ಫೀಲ್ ಆಗಬೇಕು. ಅದು ಅಲ್ಲದೆ ಅಂದರೆ ಅದೊಂದು ಹೇಳ್ತಿದ್ರೆ ಅದೊಂದು ಸಮೂಹ ಎಕ್ಸ್ಪ್ರೆಸ್ ಆಗಬೇಕು. ಎಸ್, ಫಾರ್ ಎಕ್ಸಾಂಪಲ್ ನೋಡ್ರಿ, ಜಯಲಲಿತಾ ಡೆತ್ ಆಗುವಂಥ ಮೂಮೆಂಟಲ್ಲಿ ನೋಡ್ರಿ, ಇಡೀ ತಮಿಳ್ನಾಡದಲ್ಲೇ ಅಳುವಂಥದ್ದು ಒಂದು ಸಿಚುವೇಶನ್ಸ್ ತೋರಿಸ್ತಾ ಇದ್ರು. ಎಲ್ಲಿ ಒಂದು ವಿಡಿಯೋಸ್ದಲ್ಲಿ, ಒಂದು ನ್ಯೂಸ್ ಚಾನಲ್ಸ್ದಲ್ಲಿ ಅಂತ ಹೇಳ್ಬೋದು. ಆ ಥರದ ಒಂದು ಪ್ರಸಂಗ ಕಂಡು ಬರಲಿ ಅನ್ನೋದು. ಸೊ ಐ ಆಮ್ ರೆಡಿ ಟು ಸ್ಪೆಂಡ್ ಸೋ ಮಚ್ ಅಮೌಂಟ್ ಫಾರ್ ದಿಸ್ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮೀನ್ಸ್ ದ ವೇ ಯು ಕ್ರೈ ಶುಡ್ ಬಿ ಲೌಡ್, ಶುಡ್ ಬಿ ಎಫೆಕ್ಟಿವ್ ಅಂತ ಹೇಳ್ಬೋದು. ನಾಟ್ ಬ್ಯೂಟಿಫುಲ್ ಲೈಕ್ ದಟ್. ಓಕೆ. ಬಿಕಿನಿ ವಂಡರ್ಸ್ ಇಫ್ ಎನಿ ಒನ್ ವಿಲ್ ಮೌನ್ ಫಾರ್ ದೆಮ್ ವೆನ್ ದೇ ಡೈ. ಸನಿಚಾರಿ ಸೇಸ್ ಡಾಗ್ಸ್ ಆ್ಯಂಡ್ ಹೈನಾಸ್ ವಿಲ್ ಹೋಲೋ ಫಾರ್ ದ್ಯಾಮ್. ನೋಡ್ರಿ, ಏನು, ಬಿಕಿನಿ ವಂಡರ್ಸ್ ಇಫ್ ಎನಿ ಒನ್ ವಿಲ್ ಮೌನ್ ಫಾರ್ ದೆಮ್ ವೆನ್ ದೇ ಡೈ. ಇವಾಗ ಲೋವರ್ ಕ್ಲಾಸ್ ಪೀಪಲ್ ಇರ್ತಾರೆ, ಅವ್ರು ಏನಾದರೂ ಡೆತ್ ಆಗಿದ್ದಾರೆ ಅಂದರೆ ಯಾರು ಅವ್ರನ್ನ ಕ್ರೆಮೇಟೆಡ್ ಆಯಿತು ಬರೀಟ್ ಮಾಡ್ತಾರೆ ಅಂತ ಬಿಕಿನಿ ವಂಡರ್ಸ್ದಿಂದ ಮೀನ್ಸ್ ಆಶ್ಚರ್ಯದಿಂದ ಕ್ವಶನ್ ಕೇಳಿದರೆ ಸನಿಚಾರಿ ಉತ್ತರ ಏನು ಕೊಡ್ತಾಳೆ, ಇಲ್ಲ, ಅವರಿಗೆ ಬರೀಡ್ ಅಥವಾ ಕ್ರಿಮಿಷನ್ ಬರೋದಿಲ್ಲ. ಮೋರ್ ದೆನ್ ರೀ, ಈ ಡಾಗ್ಸ್ ಆಯಿತು, ಹೈನಾ ಆಯಿತು, ಒಂದು ಪ್ರಕಾರದ ಒಂದು ಕ್ರೂವೆಲ್ ಪ್ರಾಣಿ, ಓಕೆನಾ, ಅವು ಏನು ಮಾಡ್ತವೆ, ಅವ್ರನ್ನ ತಿನ್ನುವಂಥದ್ದು ಅಂಶ ಕಂಡುಬರ್ಬೋದು ಅಂತ ಹೇಳ್ತಾಳೆ. ದಿಸ್ ಇಸ್ ವಾಟ್ ದ ಕಂಡೀಷನ್ ಆಫ್ ಲೋವರ್ ಕ್ಲಾಸ್ ಪೀಪಲ್ ಅಂತ ಹೇಳಬಹುದು. ಓಕೆನಾ. ನೆಕ್ಸ್ಟ್, ಹೈನಾ ಅಂತ ಹೇಳಿದ್ರೆ ಅದು ಒಂದು ಪ್ರಕಾರದ ಅನಿಮಲ್ ಅಂತ ಹೇಳ್ಬೋದು. ಓಕೆನಾ, ವೈಲ್ಡ್ ಅನಿಮಲ್. ಬಿಕಿನಿ ಟೆಲ್ಸ್ ಸನಿಚಾರಿ ದಟ್ ಶಿ ವಾಂಟ್ಸ್ ಟು ಗೋ ಆ್ಯಂಡ್ ಅಟೆಂಡ್ ಹರ್ ಬ್ರದರ್ ಇನ್ ಲಾಸ್ ಡಾಟರ್ ವೆಡ್ಡಿಂಗ್ ಆ್ಯಂಡ್ ವೇರ್ ಶಿ ಮೈಟ್ ಬಿ ಏಬಲ್ ಟು ಸಿ ಹರ್ ಗ್ರ್ಯಾಂಡ್ ಸನ್. ನೋಡ್ರಿ, ನೋ, ಬಿಕಿನಿ ಏನು ಹೇಳ್ತಾರೆ ಸನಿಚಾರಿಗೆ, ನೋ, ಐ ವಾಂಟೆಡ್ ಟು ಗೋ. ಇಲ್ಲಿ ಹರ್ ಬ್ರದರ್ ಇನ್ ಲಾ, ನನ್ನ ಬ್ರದರ್ ಇನ್ ಲಾಸ್ ಡಾಟರ್ ವೆಡ್ಡಿಂಗ್ ಇದೆ, ಐ ಹ್ಯಾವ್ ಟು ಗೋ ದೇರ್. ಆ ಒಂದು ರೀಸನ್ನಿಂದ ನಾನು ನನ್ನ ಗ್ರ್ಯಾಂಡ್ ಸನ್ನನ್ನು ನೋಡ್ಬೋದು ಅಂತ ಹೇಳ್ತಾಳೆ. ಸನಿಚಾರಿ ಇಸ್ ಅಪ್ಸೆಟ್ ಆ್ಯಂಡ್ ಆಸ್ಕ್ ಇಫ್ ಶಿ ವುಡ್ ಕಮ್ ಬ್ಯಾಕ್. ಶಿ ಪ್ರಾಮಿಸಸ್ ಟು ಡೂ ಸೊ. ಸನಿಚಾರಿಗೆ ಅಲ್ಲಿ ಸ್ವಲ್ಪ ಅಪ್ಸೆಟ್ ಆಗ್ತಾಳೆ, ಬಿಕಾಸ್ ಅಗೇನ್ ಶಿ ಲೆಫ್ಟ್ ಅಲೋನ್ ಆಗಿ ಕಂಡುಬರ್ತಾರೆ. ರೈಟ್ ನೋ ಟುಗೆದರ್ ಇದ್ದಾರೆ, ದೇ ಟೇಕ್ ಕೇರ್ ವಿತ್ ಈಚ್ ಅದರ್. ಇವಾಗ ಅವಳು ಡಿಪಾರ್ಟ್ ಆಗಿದ್ದಾಳೆ ಅಂತ ಹೇಳಿದ್ರೆ ಅಗೇನ್ ಶಿ ಫೀಲ್ಸ್ ಅಲೋನ್ನೆಸ್ ಅಂತ ಹೇಳ್ಬೋದು. ಸೊ ಪ್ರಾಮಿಸನ್ನು ತಗೊಳ್ತಾರೆ, ಬರ್ತೀನಿ ಅಂತ ಹೇಳ್ತಾಳೆ. ದ ಕೇರ್ ಸನಿಚಾರಿ shows towards bikini is evident when she carefully covers her with the blanket. ನೋಡ್ರಿ, ಸನಿಚಾರಿ ಅವಳನ್ನು ಆಫ್ ಮಾಡ್ತಿರ್ಬೇಕಾದ್ರೆ ಬ್ಲ್ಯಾಂಕೆಟನ್ನು ಕವರ್ ಮಾಡೋದ್ರ ಮೂಲಕ ಕಳಿಸೋದೊಂದು ಅಂಶ, ಎಷ್ಟು ಕೇರಿಂಗ್ ಮಾಡ್ತಾ ಇದ್ದಾರೆ ಅನ್ನೋದು ಅಂಶ ಕಂಡುಬರ್ತದೆ. ನೆಕ್ಸ್ಟ್ ಸೀನ್ 10 ಏನಾಗ್ತದೆ, ಬಿಕಿನಿ ಹ್ಯಾಸ್ ನಾಟ್ ರಿಟರ್ನ್ಡ್ ಈವನ್ ಆಫ್ಟರ್ ಫ್ಯೂ ಡೇಸ್. ಬಟ್ ಬಹಳಷ್ಟು ದಿನ ಆಗ್ತದೆ, ರಿಟರ್ನ್ ಆಗಿರೋದಿಲ್ಲ, ಕೆಲವು ದಿನಗಳು ಕಂಡುಬರ್ತದೆ, ರಿಟರ್ನ್ ಆಗೋದಿಲ್ಲ. ಸನಿಚಾರಿ ಫೀಲ್ಸ್ ಡೌನ್ ಕಾಸ್ಟ್, ಎಲ್ಲೋ ಒಂದು ಕಡೆ ವೀಕ್ನೆಸ್ ಆಯಿತು, ಒಂದು ಭಯ ಆಯಿತು, ಸ್ಯಾಡ್ ಆಯಿತು, ಡಿಪ್ರೆಷನ್ ಆಯಿತು, ಡಿಪ್ರೆಸ್ಡ್ ಆಯಿತು ಕಂಡುಬರ್ತಾ ಇತ್ತು. ನಾಟ್ ಈಟಿಂಗ್ ವೆಲ್ ಆರ್ ಟೇಕಿಂಗ್ ಕೇರ್ ಆಫ್ ಹರ್ ಸೆಲ್ಫ್ ದ ಹೌಸ್. ತನ್ನಷ್ಟಕ್ಕೆ ತಾನು ಚೆನ್ನಾಗಿ ಟೇಕಿಂಗ್ ಕೇರ್ ಮಾಡ್ಕೊಳ್ತಾ ಇಲ್ಲ, ಬಿಕಾಸ್ ಶಿ ಈಸ್ ಮಿಸ್ಸಿಂಗ್ ಯಾರು, ಬಿಕ್ನಿ, ಅವಳ ಫ್ರೆಂಡ್. ಒಂದು ಲೋನ್ಲಿನೆಸ್ ಆಯಿತು, ಅಥವಾ ಒಂದು
ಏಲಿನೇಷನ್ಸ್ ಅಂದರೆ ಒಬ್ಬಂಟಿಯ ಒಂದು ಜೀವನ ಕಳುವಂಥದ್ದೊಳಗೆ ಚೆನ್ನಾಗಿ ಕಂಡು ಬರ್ತಿರ್ಲಿಲ್ಲ. ಸೊ ದುಲ್ಹನ್ ವಿಸಿಟ್ಸ್ ಆ್ಯಂಡ್ ಟೆಲ್ಸ್ ಹರ್ ಅಬೌಟ್ ಗಂಭೀರ್ ಸಿಂಗ್. ನೋಡ್ರಿ, ಗಂಭೀರ್ ಸಿಂಗ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ, ಜಮೀನ್ದಾರ್ ಇದ್ದಾನೆ, ಆಫ್ 5 ವಿಲೇಜಸ್ ಇದ್ದಾನೆ. ಹಿ ವಾಸ್ ವೆರಿ ಪವರ್ಫುಲ್ ಬಟ್ ನೋ ಹಿ ಈಸ್ ಸಫರಿಂಗ್ ಫ್ರಮ್ ದ ವಿಕ್ಶಿಸ್ ಇಯರ್ಸ್. ಒಂದು ಡಿಸೀಸಿಂದ ಬಳತಾ ಇದ್ದಾನೆ, ಇವತ್ತೆಲ್ಲ ನಾಳೆ ಸಾಯ್ಬೋದು, ನೀನು ರೆಡಿ ಆಗು ಸಮ್ ವಾಟ್. ಆ್ಯಂಡ್ ಹೀಸ್ ಬಾಡಿ ಈಸ್ ಸೋಲೋನ್ ಆ್ಯಂಡ್ ರೋಟಿಂಗ್ ಅವೇ. ಅವ್ನ ಬಾಡಿ ಆಲ್ಮೋಸ್ಟ್ ಹೀಗಾಗ್ಬಿಟ್ಟದ್ರಿ, ನಾರ್ತಾ ಇದೆ. ಒಂದು ರೋಗದಿಂದ ಬಳತಾ ಇದ್ದ ಅವನು, ಬಟ್ ಇವಾಗ ಏನಾಗ್ತಾ ಇದೆ ರೀ, ಅವ್ನು ಸಫರಿಂಗ್ ಆಗ್ತಾ ಇದ್ದಾನೆ, ನಾರ್ತಾ ಇದ್ದಾನೆ, ಸಮ್ ವಾಟ್ ಡರ್ಟಿ ಸ್ಮೆಲ್ ಆಯಿತು, ಸ್ಟಿಂಗಿ ಸ್ಮೆಲ್ ಕಂಡು ಬರ್ತಾ ಇದೆ, ರೋಟನ್ ಆಗಿದೆ, ಕೊಳತು ಹೋಗಿದೆ, ಸಮ್ ವಾಟ್ ಎಸ್ ರೋಟನ್, ದಟ್ ಇಸ್ ಸ್ಪಾಯ್ಲ್ಡ್ ಅನ್ಪ್ಲೀಸೆಂಟ್ ಅಂತ ಹೇಳ್ಬೋದು. ವೆರಿ ಬ್ಯಾಡ್ ಆಗಿರುವಂಥದ್ದು ಸಿಚುವೇಶನ್. ಸೊ ಹಿ ವಾಂಟ್ಸ್ ಟು 1 lakh rupees ಟು ಸ್ಪೆಂಡ್ ಆನ್ ಹೀಸ್ ಫ್ಯೂನರಲ್. ಅವನು 1 lakh ರೂಪಾಯಿ ಖರ್ಚು ಮಾಡ್ತಾ ಇದ್ದಾನೆ. ಸೊ ವಾಂಟ್ಸ್ ಟು ವಾಶ್ ಅವೇ ದ ಸಿನ್ಸ್ ಆಫ್ ಎ ಲೈಫ್ ಟೈಮ್ ವಿತ್ ಸೋ ಮಚ್ ಮನಿ. ಅವನೇನು ಮಾಡ್ತಾ ಇದ್ದಾನೆ, ಇನ್ನೂ ಸಾಯುವಂಥ ನೀರಲ್ಲಿ ಇದ್ದಾನೆ, ಬಟ್ ಅವನು 1 ಲಕ್ಷ ಕೊಟ್ಟು ಅವನ ಒಂದು ಪಾಪ ಎಲ್ಲ ಒಂದು ಕ್ಲೀನ್ ಮಾಡೋದಿದೆ, ನನಗೆ ಕ್ಲೀನ್ ಮಾಡಿಸೋದಿದೆ. ಯಾರು? ಗಂಭೀರ್ ಸಿಂಗ್ ಜಮೀನ್ದಾರ್. ಸೊ ದುಲ್ಹನ್ ಅರ್ಜಸ್ ಸನಿಚಾರ್ ಟು ಗೋ ಇವನ್ ದೋ ಬಿಕ್ನಿ ಈಸ್ ಮಿಸ್ಸಿಂಗ್. ಬಿಕ್ನಿ ಇರಲಿಲ್ಲ ಅಂದರೂ ಕೂಡ ನೀನೇನು ಮಾಡು, ಅಲ್ಲಿ ಹೋಗಿ ವಿಸಿಟ್ ಮಾಡು. ಸೊ ದುಲ್ಹನ್ ಆಸ್ಕ್ ಹರ್ ಟು ಗೋ ಟು ದ ಪ್ರಾಸ್ಟಿಟ್ಯೂಟ್ಸ್ ಕ್ವಾರ್ಟರ್ಸ್ ಟು ರೆಕ್ರೂಟ್ ಸಮ್ ಆಫ್ ದೆಮ್ ಆಸ್ ಎ ಮೋನರ್ಸ್. ಇನ್ಫಾರ್ಮ್ ಸನಿಚಾರಿ ದಟ್ ಪರಭಟಿಯಾ ಈಸ್ ದೇರ್ ಆ್ಯಸ್ ವೆಲ್. ನೋಡ್ರಿ, ಜಮೀನ್ದಾರ್ ಮನೆಗೆ ಹೋಗು, ಸಾಧ್ಯ ಆದರೆ ಪ್ರಾಸ್ಟಿಟ್ಯೂಟಿನ ಕೆಲವಾರು ಹೆಣ್ಮಕ್ಳನ್ನ ಕರ್ಕೊಂಡು ಹೋಗು, ಅದು ಅಲ್ಲದೆ ನಿನ್ನ ಪರಭಟಿಯ ಅಂದರೆ ಡಾಟರ್ ಇಲ್ಲ ಕೂಡ ಅಲ್ಲಿದ್ದಾಳೆ ಅಂತ ಹೇಳಿ ದುಲ್ಹನ್ ಹೇಳ್ತಾನೆ. ಆ್ಯಂಡ್ ಸನಿಚಾರಿ ಫೀಲ್ಸ್ ಆ್ಯಂಗ್ರಿ ದಟ್ ಗಂಭೀರ್ ಸಿಂಗ್ ವಾಂಟ್ಸ್ ಟು ಪ್ರಾಕ್ಟೀಸ್ ಟು ಕ್ರೈ ಎಟ್ ದಿಸ್ ಫ್ಯೂನರಲ್ ಬಿಕಾಸ್ ಹಿ ವಾಸ್ ಮೋಸ್ಟ್ಲಿ ರೆಸ್ಪಾನ್ಸಿಬಲ್ ಫಾರ್ ದೇರ್ ಮಿಸರೀಸ್ ಇನ್ ದ ಫಸ್ಟ್ ಪ್ಲೇಸ್. ನೋಡ್ರಿ, ಇವಳಿಗೆಲ್ಲೋ ಒಂದು ಕಡೆ ಸಿಟ್ಟು ಬರ್ತದೆ, ಗಂಭೀರ್ ಸಿಂಗ್ಗೆ ಒಂದು ಪ್ರಾಸ್ಟಿಟ್ಯೂಷನ್ಗೂ ಕೂಡ ಕರೆಸ್ಬೇಕಾ ಅಳಲಿಕ್ಕೆ somewhat. And Bikini's younger nephew visits Sanichari. Informs that her Bikini has contracted cholera and died after eating some stale fritters. ನೋಡ್ರಿ, ಅಗೇನ್ ಅಂತ ಸ್ಟೇಲ್ ಅಂತ ಹೇಳಿದ್ರೆ ನಾಟ್ ಫ್ರೆಶ್ ಅಂತ ಹೇಳ್ಬೋದು. ಅಲ್ಲಿ ಕೂಡ ಅವಳು ಫ್ರಿಟರ್ ಅಂತ ಹೇಳಿದರೆ ವೇಸ್ಟ್ ಫುಡ್ ಅಂತ ಹೇಳ್ಬೋದು. ಓಕೆನಾ? ಎಸ್, ಫೇಸ್ಟ್ ಆಗಿರುವಂಥದ್ದು ಕೆಲವಾರು ವಿಷಯಗಳನ್ನು, ಕೆಲವಾರು ಫುಡ್ಡನ್ನು ಸ್ವೀಕರಿಸಿದಾಳೆ, ಅದರಿಂದ ಅವಳಿಗೆ ಕೊಲೆರಾ ಆಗಿದೆ. ದ ನೆಪ್ಯೂ ಕೇಮ್ ಟು ಸಿ ಇಫ್ ಬಿಕಿನಿ ಹ್ಯಾಡ್ ಲೆಫ್ಟ್ ಎನಿಥಿಂಗ್ ವ್ಯಾಲ್ಯೂಯಬಲ್. ನೋಡ್ರಿ, ಇಲ್ಲಿ ಬಿಕಿನಿ ಏನಾದರೂ ಬಿಟ್ಟಿದ್ದಾಳ ವ್ಯಾಲ್ಯೂಬಲ್ ಥಿಂಗ್, ಐ ವಾಂಟ್ ಟು ಟೇಕ್ ಇಟ್ ಬ್ಯಾಕ್ ಅನ್ನೋದನ್ನು ಹೇಳಲಿಕ್ಕೆ ಬರ್ತಾನೆ. ಬಟ್ ಸನಿಚಾಯ್ ಡ್ರೈವ್ಸ್ ಅವೇ. ನೋಡ್ರಿ, ಇಲ್ಲಿ ಏನಾಯಿತು, ಕೊಲೆರಾ ಆಗೋದ್ರಿಂದ ಅವಳು ಡೆತ್ ಆಗಿದ್ದಾಳೆ. ಕೊಲೆರಾ ಹೆಂಗೆ ಬಂತ್ರಿ, ಒಂದು ಫ್ರೆಶ್ ಫುಡ್ಡನ್ನು ಸ್ವೀಕರಿಸದೆ. ಹಸ್ಬೆಂಡ್ ಕೂಡ ಆ ಥರನೇ ಆಗಿದ್ದ ಕೊಲೆರಾದಿಂದ. ಸೊ ಅಲ್ಲಿ ಏನಾಗ್ತದೆ, ಡ್ರೈವ್ಸ್ ಹಿಮ್ ಅವೇ ಅಂಡ್ ಬ್ರೇಕ್ಸ್ ಡೌನ್ ಇನ್ ಟು ಟಿಯರ್ಸ್. ಅಲ್ಲಿ ಅವಳಿಗೆ ನಿಜವಾದ ಕಣ್ಣೀರು ಅನ್ನೋದನ್ನು ಕಂಡುಬರ್ತದೆ ಅಂತ ಹೇಳ್ಬೋದು. ಓಕೆನಾ? ಸೊ ಹಿಯರ್ ದ ಸೀನ್ 11 ಏನು ಹೇಳ್ತದೆ, takes place in the prostitutes' quarters. The women there are seen engaged in a whiling away time when they are not working. Sanichari comes there and asking for Parabhatiya. She tells Parabhatiya that she is here to help her, but she offers all of them work as a rudalis, and Sanichari tells them that their current occupation denies them self-respect. So Sanichari tells them of Gambhir Singh's death, and one of the prostitutes, ಗುಲ್ಬದನ್ ಸೇಸ್ ದಟ್ ಗಂಭೀರ್ ಸಿಂಗ್ ಈಸ್ ಹಿಸ್ ಫಾದರ್. ನೋಡ್ರಿ, ಫೈನಲಿ ಇಲ್ಲಿ ಒಂದು ಪ್ರಾಸ್ಟಿಟ್ಯೂಟ್ ಕ್ವಾರ್ಟರ್ಗೆ ಬರ್ತಾಳೆ, ಮೆಟ್ ಟು ದ ಪರಭಟಿಯಾ, ಆ್ಯಂಡ್ ಆಲ್ಸೋ ಏನು ಹೇಳ್ತಾಳೆ, ಐ ವಿಲ್ ಗಿವ್ ಜಾಯಿನ್ ಇನ್ ಟು ರುಡಾಲಿ ಗ್ರೂಪ್ ಬಿಕಾಸ್ ಇಟ್ ಗಿವ್ಸ್ ಸೋ ಮಚ್ ಅಮೌಂಟ್ ಟು ಯು ಆ್ಯಂಡ್ ಯು ಕ್ಯಾನ್ ಹೇಳ್ತದೆ. ಶಿ ಆಫರ್ಸ್ ಆಲ್ ಆಫ್ ದೆಮ್ ವರ್ಕ್ ಆಸ್ ಎ ರುಡಾಲಿ ಬಿಕಾಸ್ ಸನಿಚಾರಿ ಟೆಲ್ಸ್ ದೆಮ್ ದಟ್ ದೇರ್ ಕರೆಂಟ್ ಆಕ್ಯುಪೇಷನ್ ಡಿನೈಸ್ ದೆಮ್ ಸೆಲ್ಫ್ ರೆಸ್ಪೆಕ್ಟ್. ನೀವೇನು ಪ್ರಾಸ್ಟಿಟ್ಯೂಸನ್ನು ಕೈಗೊಳ್ತೀರಲ್ಲ, ಅದು ಸೆಲ್ಫ್ ರೆಸ್ಪೆಕ್ಟ್ ನಿಮಗೆ ಡಿನೈನ್ ಮಾಡ್ತಾ ಇದೆ. ಬೆಟರ್ ಟು ಜಾಯಿನ್ ರುಡಾಲಿ, ದೇರ್ ಯು ಕ್ಯಾನ್ ಅರ್ನ್ ಮೋನ್ ಅನ್ನೋದೊಂದು ವಿಷಯನ ಹೇಳ್ತಾಳೆ. ಬಟ್ ಗಂಭೀರ್ ಸಿಂಗ್, ನೋಡ್ರಿ, ಸನಿಚಾರ್ ಟೆಲ್ಸ್ ದಮ್ ಗಂಭೀರ್ ಸಿಂಗ್ಸ್ ಫಾದರ್ ಡೆತ್ ಆಗಿದ್ದಾನೆ. ಬಟ್ ಆ್ಯಕ್ಚುಲಿ ಹೇಳಬೇಕಾದ್ರೆ ಇಟ್ ಈಸ್ ಒನ್ ಆಫ್ ದ ಪ್ರಾಸ್ಟಿಟ್ಯೂಟ್. ಗುಲ್ಬದನ್ ಸೇಸ್ ದಟ್ ಗಂಭೀರ್ ಸಿಂಗ್ ಈಸ್ ಹರ್ ಫಾದರ್. ನೋಡ್ರಿ, ಈಸ್ ಹರ್ ಫಾದರ್. ಗಂಭೀರ್ ಸಿಂಗ್ ಅನ್ನೋದು ಅವರ ಫಾದರ್ ಆಗಿ ಕಂಡು ಬಂದಿದ್ದಾನೆ. ಸೊ ನೆಕ್ಸ್ಟ್, she also says that he is the man who ruined her and her mother. So Sanichari trains them how to weep and mourn for dead. ಯಾರು, who is that person? ಗಂಭೀರ್ ಸಿಂಗ್. ಗಂಭೀರ್ ಸಿಂಗ್ ಕೂಡ ಅವನೇ ಯಾವ ಥರ ನನ್ನ ಲೈಫನ್ನು ಸ್ಪಾಯ್ಲ್ ಮಾಡಿದ್ದಾನೆ, ನನ್ನ ತಾಯಿಯ ಒಂದು ಲೈಫ್
ಸ್ಪಾಯ್ಲ್ ಮಾಡಿದ ಅನ್ನೋದನ್ನು ಆ ಒಂದು ಮಹಿಳೆ ಆ ಒಂದು ವಿಷಯನ ಹೇಳ್ತಾಳೆ. ಬಟ್ ಸನಿಚಾರಿ ಮುಂದೆ ಏನು ಮಾಡ್ತಾಳೆ, ಟ್ರೈನ್ಸ್ ಮಾಡ್ತಾಳೆ ಯಾರಿಗೆ, ಆ ಒಂದು ಪ್ರಾಸ್ಟಿಟ್ಯೂಟ್, ಗ್ರೂಪ್ ಆಫ್ ಪ್ರಾಸ್ಟಿಟ್ಯೂಟ್ ಟರ್ನ್ ಇಂಟು ಆ್ಯಸ್ ಎ ರುಡಾಲಿಗೆ ಯಾವ ಥರ ಅಳಬೇಕು, ಒಂದು ಪ್ರೊಫೆಷ್ನಲ್ ರುಡಾಲಿಯಾಗಿ ಹೊರ ಹೊಮ್ತಾಳೆ ಯಾರು, ಸನಿಚಾರಿ ಅಂತ ಹೇಳ್ಬೋದು. ಟೇಕ್ಸ್ ಪ್ಲೇಸ್ ಇನ್ ಎ ಗಂಭೀರ್ ಸಿಂಗ್ಸ್ ಹೌಸ್, ಫೈನಲ್ಲೆಲ್ಲ ಹೋಗ್ತಾರೆ. ಆಲ್ ದ ಇಂಪಾರ್ಟೆಂಟ್ ಜಮೀನ್ದಾರ್ಸ್ ಆರ್ ಗ್ಯಾದರ್ಡ್ ದೇರ್, ಎಲ್ಲ ಜಮೀನ್ದಾರ್ಗಳು ಕಂಡು ಬಂದಿದ್ರು. ದ ಸ್ಮೆಲ್ ಆಫ್ ದ ರೋಟಿಂಗ್ ಕಾಪ್ಸ್ ಈಸ್ ಅಫೆಕ್ಟಿಂಗ್ ಎವ್ರಿ ಒನ್. ಫೈನಲಿ ಗಂಭೀರ್ ಸಿಂಗ್ ಏನು ಸಫರಿಂಗ್ ಆಗ್ತಾ ಇದ್ದಾನೆ, ಡೆತ್ ಆಗ್ತಾನೆ. ಬಟ್ ಅದರ ಒಂದು ನಾರ್ವಿಕೆ ಮೀನ್ಸ್ ಕೈಂಡ್ ಆಫ್ ಎ ಡರ್ಟಿ ಸ್ಮೆಲ್, ಸ್ಟಿಂಗಿ ಸ್ಮೆಲ್ ಅನ್ನೋದು ಕಂಡುಬರ್ತಾ ಇತ್ತು. ದ ರಿಚ್ ಪ್ರೈಸ್ ದ ಡೆಡ್ ಮ್ಯಾನ್ ಫಾರ್ ಹಿಸ್ ಎಕ್ಸ್ಪರ್ಟ್ಸ್, though all of these are lies. So the whole group of Rodalis is seen approaching and wailing at the top of their lungs. ವೇಲಿಂಗ್ ಜೋರಾಗಿ ಅಳ್ತಾ ಇದ್ದಾರೆ. ದೇರ್ ಪರ್ಫಾರ್ಮೆನ್ಸ್ ಈಸ್ ಎಕ್ಸ್ಟ್ರಾರ್ಡಿನರಿ, ಅಂದರೆ ಅಳುವಿಕೆಯ ಒಂದು ಅಂಶ ಭಾಳಷ್ಟು ಎಕ್ಸ್ಟ್ರಾರ್ಡಿನರಿಗೆ ಕಂಡು ಬರ್ತಾ ಇತ್ತು. ಸನಿಚಾರಿ ಗೆಟ್ಸ್ ಪೇಡ್ ಇನ್ ಅ ಗುಡ್ಸ್ ಆ್ಯಂಡ್ ಕ್ಲಾತಿಂಗ್. ಇಲ್ಲಿ ಏನಾಗ್ತದ್ರಿ, ಸನಿಚಾರಿಯ ಒಂದು ಪೇಡ್ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇದೆ. ಅದರ ಒಂದು ಕ್ಲಾತ್ ಕೂಡ ಇನ್ಕ್ರೀಸ್, ಅಂದರೆ ಡಿಫ್ರೆಂಟ್ ಆಗಿರುವಂಥ ಕ್ಲಾತ್ಸ್ ಆಯಿತು, ಫುಡ್ ಆಯಿತು, ಒಂದು ಶೆಲ್ಟರ್ ಆಯಿತು, ಅವಳಿಗೆ ಡೇ ಬೈ ಡೇ ಸಿಗ್ತಾ ಇತ್ತು ಅಂತ ಹೇಳ್ಬೋದು. ಬೈ ಬಿಕಮಿಂಗ್ ಎ ಪ್ರೊಫೆಷ್ನಲ್ ಶಿ ಹ್ಯಾಸ್ ಸೆಟಲ್ಡ್ ಹರ್ ಲೈಫ್ ಇನ್ ಎ ಗುಡ್ ವೇ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಅಬೌಟ್ ವಾಟ್ ರುಡಾಲಿ. ಅಂಡರ್ಸ್ಟುಡ್? ಹೋಪ್ ಸೊ ಈ ಒಂದು ಟೆಕ್ಸ್ಟ್ ಅರ್ಥ ಆಗಿದೆ. ಲೆಂದಿ ಒನ್ ಇದೆ, ರುಡಾಲಿ ಅನ್ನೋದು ಲೆಂದಿ ಒನ್ ಇದೆ. ಇಟ್ಸ್ ಕ್ವೈಟ್ ಲೆಂದಿ. I have told this whole story by using so much Kannada. Hope so you have understood. Okay, thank you for watching this video. Take care. Bye bye. Thank you.